ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಮೊನ್ನೆ ಬಂಧಿಸಲಾಗಿದ್ದಂತಹ ಅಶೋಕ ಯೂನಿವರ್ಸಿಟಿಯ ಪ್ರೊಫೆಸರ್ ಅಲಿ ಖಾನ್ ಮೆಹಮೂದಾಬಾದ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ. ಮಧ್ಯಂತರ ಜಾಮೀನು ಕೊಡೋದಕ್ಕೆ ಒಂದಷ್ಟು ಕಂಡೀಷನ್ಸನ್ನು ಹಾಕಿದೆ. ಅದು ನಾರ್ಮಲ್ ಕಂಡೀಷನ್ಸ್. ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು, ತನಿಖೆಗೆ ಸಹಕರಿಸಬೇಕು, ಮತ್ತು ಈ ವಿಚಾರವಾಗಿ ಯಾವ ವಿಚಾರದ ಮೇಲೆ ಕೇಸ್ ಆಗಿದೆಯೋ ಆ ವಿಚಾರದ ಬಗ್ಗೆ ಅಥವಾ ಈ ಕೇಸಿನ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡುವುದು ಬರೆಯುವುದು ಮಾಡಬಾರ್ದು ಅನ್ನೋಂಥದ್ದು. ಇದು ನಾರ್ಮಲ್ ಆದಂಥದ್ದು. ಒಟ್ಟಿನಲ್ಲಿ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟು ಜೈಲಿನಿಂದ 2 ದಿನಗಳಲ್ಲೇ ಬಿಡುಗಡೆ ಅವರಿಗೆ ಇವತ್ತು ಆಗಿದೆ. ಅವರನ್ನು ನಿನ್ನೆ ಬಂಧಿಸಿ ನಿನ್ನೆ ಸೋನಿಪತ್ನಲ್ಲಿರುವಂತಹ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಪೊಲೀಸರು ಇನ್ನೂ 7 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಿದರು. ಏನೋ ಫೇಸ್ಬುಕ್ಕಲ್ಲಿ ಪೋಸ್ಟ್ ಬರೆದಿದ್ದಕ್ಕೆ, ಅದ್ರ ಬಗ್ಗೆ ಹೇಳ್ತೀನಿ. 7 ದಿನಗಳ ಪೊಲೀಸ್ ಕಸ್ಟಡಿ ಕೇಳಿದರು ಹರಿಯಾಣ ಪೊಲೀಸರು. ಆದರೆ ಕೋರ್ಟು 14 ದಿನಗಳ ನ್ಯಾಯಾಂಗ ಬಂಧನವನ್ನು ಕೊಟ್ಟಿತ್ತು ಸೋನಿಪತ್ನ ಕೋರ್ಟ್. ಆದರೆ ಇವತ್ತು ಅವರ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ತೆಗೆದುಕೊಳ್ತು. ಅವರ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಹಾಜರಾಗಿದ್ದರು. ಅವರು ವಾದ ಮಂಡಿಸಿದ್ರು. ಆನಂತರ ಸುಪ್ರೀಂ ಕೋರ್ಟ್ ತಕ್ಷಣ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. ಆ ಮೂಲಕ ಅವರು 2 ದಿನಗಳಿಗೆ ಬಿಡುಗಡೆಯಾಗಿದ್ದಾರೆ. ಈಗ ವಿಚಾರಕ್ಕೆ ಬರೋದಾದರೆ, ಪ್ರೊಫೆಸರ್ ಅಲಿ ಖಾನ್ ಮೆಹಮೂದಾಬಾದ್ ಅವರ ತಪ್ಪು ಏನು ಅಂದರೆ, ನಾವು ಸ್ಪಷ್ಟವಾಗಿ ಒಂದಂತೂ ಹೇಳಬಹುದು. ಅವರ ತಪ್ಪು ಅವರ ಧರ್ಮ, ಅವರು ಹುಟ್ಟಿರುವಂತಹ ಧರ್ಮ ಅಥವಾ ಅವರು ಪಾಲಿಸ್ತಾ ಇರುವಂತಹ ಧರ್ಮ. ಅವರು ಮುಸ್ಲಿಂ ಆಗಿರುವುದೇ ದೊಡ್ಡ ತಪ್ಪು ಅನ್ನುವ ರೀತಿಯಲ್ಲಿ ಈ ಕೇಸಿನ ಡೀಟೇಲ್ಸ್ ಇದ್ದಾವೆ. ಆ ಕೇಸ್ ಏನು ಎತ್ತ ಅನ್ನುವಂತಹ ಸಂಪೂರ್ಣ ವಿವರವನ್ನು ಮೊನ್ನೆ ನಾನು ಅವರನ್ನು ಬಂಧಿಸಿದ ದಿನ ಒಂದು ವಿಡಿಯೋವನ್ನು ಕನ್ನಡವನ್ನಲ್ಲಿ ನಾವು ಮಾಡಿದ್ದೀವಿ. ಅದರ ಟೈಮ್ ಲೈನಲ್ಲಿ ನೀವು ನೋಡಬಹುದು. ಇವತ್ತು ನಾವು ಈ ಹಿನ್ನೆಲೆಯಲ್ಲಿ, ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡ್ಕೊಳ್ಳೋಣ. ಅವರ ತಪ್ಪು ಅವರು ಮುಸ್ಲಿಂ ಆಗಿರೋದೇನೆ ಅನ್ನುವ ರೀತಿಯಲ್ಲಿದೆ. ಯಾಕೆಂದರೆ ಅವ್ರ ಮೇಲೆ 2 FIRಗಳಾಯಿತು. ಒಂದು BJP ನಾಯಕ ಮಾಡಿರುವಂತಹ FIR, ಯೋಗೇಶ್ ಜಟಾರಿ ಅನ್ನುವಂತಹ ವ್ಯಕ್ತಿ. ಮತ್ತೊಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಮಾಡಿಸಿರುವಂತಹ ರೇಣು ಭಾಟಿಯಾ ಅವರು ಮಾಡಿಸಿರುವಂತಹ FIR. ಮೊದಲಿಗೆ ರೇಣು ಭಾಟಿಯಾ ಅವರ ಕೇಸ್ಗೆ ಅಥವಾ FIR ಕಡೆಗೆ ಬರೋದಾದರೆ, ಮೊನ್ನೆಯಿಂದಲೂ ಸಹ TV ಚಾನಲ್ಗಳು ಮತ್ತು ಪ್ರತಿಯೊಬ್ಬರೂ ಸಹ ರೇಣು ಭಾಟಿಯಾ ಅವರನ್ನು ಕೇಳ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ, ಅವರ ಫೇಸ್ಬುಕ್ ಪೋಸ್ಟ್ನಲ್ಲಿ ಯಾವ ಸಾಲು ಯಾವ ಪದ ಆಕ್ಷೇಪಾರ್ಹವಾಗಿದೆ, ದೇಶದ ವಿರುದ್ಧ ಇದೆ, ಮಹಿಳೆಯರ ವಿರುದ್ಧ ಇದೆ ಹೇಳಿ ಅಂದರೆ ಅದಕ್ಕೆ ಮಾತ್ರ ಉತ್ತರ ಇಲ್ಲ. ಅವರು ಹೇಳ್ತಾ ಇರೋದು ಒಂದೇ ಉತ್ತರ, ಮೇಲೆ 2 ಸಾಲು ದೇಶವನ್ನು ಹೊಗಳಿ, ಕೆಳಗಡೆ 2 ಸಾಲು ದೇಶವನ್ನು ಹೊಗಳಿ, ಮಧ್ಯದಲ್ಲಿ ಏನೇನೋ ಬರೆದುಬಿಟ್ರೆ ಅದು ಸರಿನಾ? ಸರಿ, ಮಧ್ಯದಲ್ಲಿ ಏನೇನೋ ಬರೆದಿದ್ದಾರಲ್ಲ, ಏನು ಬರೆದಿದ್ದಾರೆ ಹೇಳಿ ಅಂದರೆ ಅದು ಸರಿನಾ? ಮಧ್ಯದಲ್ಲಿ ಬರೆದಿರೋ ಸರಿನಾ? ಇದೇ ವಾದ ಮಾಡ್ತಿದ್ದಾರೆ ಹೊರತು ಅಲ್ಲಿ ಏನಿದೆ? ಯಾಕೆಂದರೆ ಅಲ್ಲಿ ಏನೂ ಇಲ್ಲ, ಯಾರಿಗೂ ಅಪಮಾನ ಮಾಡಿಲ್ಲ. ಅದರಲ್ಲೂ ಮಹಿಳೆಯರನ್ನು ಅವಹೇಳನ ಮಾಡಲಾಗಿದೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಹೋಗಿ ದೂರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಬೇರೆ ಸೆಕ್ಷನ್ಸ್ ಹಾಕ್ಕೊಂಡಿದ್ದಾರೆ. ಆದರೆ ಮಹಿಳೆಯರನ್ನು, ಯಾರು ಮಹಿಳೆ ಅಂತಿರೋದು ಇವರು, ಕರ್ನಲ್ ಸೋಫಿಯಾ ಖುರೇಷಿ ಅವರನ್ನು ಅವಹೇಳನ ಮಾಡಿದ್ದಾರೆ ಅಂತ ಮಹಿಳಾ ಆಯೋಗ ದೂರು ಕೊಟ್ಟಿರೋದು. ಅವ್ರದ್ದೇ ಸರ್ಕಾರ, ಅವ್ರದ್ದೇ ಅಧ್ಯಕ್ಷೆ, ಮಹಿಳಾ ಆಯೋಗದ ಅಧ್ಯಕ್ಷೆ. ಮಹಿಳಾ ಆಯೋಗ, ಮಾನವ ಹಕ್ಕು ಆಯೋಗಗಳು ರಾಜ್ಯ ಸರ್ಕಾರದ್ದೇನಿರ್ತಾವಲ್ಲ ಅವೆಲ್ಲವೂ ಕೂಡ ಆಯಾ ಆಡಳಿತ ಪಕ್ಷದ ಸದಸ್ಯರು, ಕಾರ್ಯಕರ್ತರು, ಮಾಜಿಗಳು, ಪ್ರೆಸೆಂಟು ಅಂಥವರನ್ನೇ ಮಾಡೋದು. ಈ ರೇಣು ಭಾಟಿಯಾ ಸಹ BJPಯ ಸದಸ್ಯನೇ. ಸೊ ಅವರಿಗೆ ಒಂದು ಉದ್ದೇಶ ಏನಿತ್ತು, ಮುಸ್ಲಿಂ ಪ್ರೊಫೆಸರ್ ಅಶೋಕ ಯೂನಿವರ್ಸಿಟಿ ಸೋನಿಪತ್ನಲ್ಲಿ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರುವಂತಹ ಅಲಿ ಖಾನ್ ಅವರನ್ನು ಟಾರ್ಗೆಟ್ ಮಾಡಬೇಕಾಗಿತ್ತು, ಮಾಡಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಅದು ಒಂದು FIR ಕತೆ ಆಯಿತಾ, ಮಹಿಳಾ ಆಯೋಗದ FIR. ಇನ್ನೊಂದು FIR ಮಾಡಿಸಿರುವಂಥ ಯೋಗೇಶ್ ಜಟಾರಿ ತಮ್ಮ FIR ಅಲ್ಲ ಅಥವಾ ಕಂಪ್ಲೇಂಟಲ್ಲಿ ಬರೆಸಿರೋದೇನು ಅಂದರೆ, ನಾನು ಅವರನ್ನು ಮುಖತಃ ಭೇಟಿ ಮಾಡಿದ್ದೀನಿ. ಯಾರನ್ನ? ಅಲಿ ಖಾನ್ ಅವರನ್ನು. ಅವರು ನನ್ನ ಎದುರಿಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಯಾವುದ್ರ ಬಗ್ಗೆ? ಆಪರೇಷನ್ ಸಿಂಧೂರ್ ಬಗ್ಗೆ. 2 ಕಡೆ ತಲೆ ಕೆಟ್ಟಿರೋರು ಸೇರಿಕೊಂಡು ಯುದ್ಧ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರು ಅಂತ. ಅದಕ್ಕೆ ಸಾಕ್ಷಿ ಇಲ್ಲ, ಕೇಳಿಸ್ಕೊಂಡವ್ರು ಯಾರು, ಇವರು ಎಲ್ಲಿ ಹೋಗಿ ಭೇಟಿ ಮಾಡಿದರು, ಯಾಕೆ ಭೇಟಿ ಮಾಡಿದರು, ಯಾವ ವಿವರನೂ ಇಲ್ಲ. ನಾನು
ಹೋಗಿದ್ದೆ, ಮುಖತಃ ಮಾತಾಡದೆ ಅವರು ಈ ಮಾತುಗಳನ್ನು ಹೇಳಿದ್ರು ಅಂತ ಪೊಲೀಸ್ ಸ್ಟೇಷನ್ ಹೇಳಿದರೆ ಸಾಕಾಯಿತು. BJP ನಾಯಕ, BJP ಸರ್ಕಾರ, ಮುಸ್ಲಿಂ ಪ್ರೊಫೆಸರ್, FIR ಇಮ್ಮಿಡಿಯೇಟಾಗಿ ಆಯಿತು. ಎಷ್ಟು ಫಾಸ್ಟಾಗಿ FIR ಆಯಿತೋ ಅಷ್ಟೇ ಫಾಸ್ಟಾಗಿ ದೆಹಲಿಗೆ ಬಂದು ಅವರನ್ನು ಬಂಧನ ಮಾಡಿಬಿಟ್ರು. ವಿತಿನ್ 24 hours FIR ಆದ 24 ಗಂಟೆಗಳ ಒಳಗೆ ಅರೆಸ್ಟ್ ಮಾಡಿ ತಗೊಂಡೋದ್ರು ಹರಿಯಾಣಗೆ. ಅಷ್ಟು ಫಾಸ್ಟು. ಬಬ್ಬ. ಮಧ್ಯಪ್ರದೇಶದ ಮಂತ್ರಿಯೊಬ್ಬ ವಿಜಯ್ ಶಾ, ಅದೇ ಈ ಯಾರ ಬಗ್ಗೆ ಇಲ್ಲಿ ಅವಹೇಳನ ಆಗಿದೆ ಅಂತ ಹೇಳ್ತಾ ಇದ್ದಾರೋ, ಕರ್ನಲ್ ಸೋಫಿಯಾ ಖುರೇಷಿ ಅವರ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡೋದ್ನಲ್ಲ. ಸೋಫಿಯಾ ಖುರೇಷಿ ಪಾಕಿಸ್ತಾನದ ಸೋದರಿ, ಸೋಫಿಯಾ ಖುರೇಷಿ ಉಗ್ರವಾದಿಗಳ ಸೋದರಿ ಅಂತೆಲ್ಲ ಮಾತಾಡೋದ್ನಲ್ಲ. ಅವನ ವಿರುದ್ಧ ಒಂದು ಕ್ರಮನೂ ಇಲ್ಲ, ಒಂದು ನೋಟಿಸ್ ಇಲ್ಲ, FIR ಇಲ್ಲ, ಏನೂ ಇಲ್ಲ. ಈ ಪ್ರೊಫೆಸರ್ ಆಪರೇಷನ್ ಸಿಂಧೂರ ನಡೆದ ನಂತರ ಅದನ್ನು ಹೊಗಳಿ, ಭಾರತದ ಭಾವೈಕ್ಯತೆಯನ್ನು ಹೊಗಳಿ, ಅವ್ರ ಪೋಸ್ಟಲ್ಲಿರುವಂಥದ್ದು, ಫೇಸ್ಬುಕ್ ಪೋಸ್ಟಲ್ಲಿ ಅವರ ಆರಂಭದಲ್ಲಿ ಒಂದು ಪ್ಯಾರಾಗ್ರಾಫ್ ಪೂರ್ತಿ ಪಾಕಿಸ್ತಾನವನ್ನು ಟೀಕೆ ಮಾಡಿದ್ದಾರೆ. ಅದು ಉಗ್ರವಾದವನ್ನು ಬೆಳೆಸ್ತಾ ಇದೆ, ಅದು ಅವರಿಗೆ ಕಂಟಕ ಆಗುತ್ತೆ, ಉಗ್ರವಾದವನ್ನು ಬೆಳೆಸೋರಿಗೆ ಈ ರೀತಿ ಆಗುತ್ತೆ ಅಂತ ಒಂದು ಹೇಳಿದ್ದಾರೆ. ಆ ನಂತರ ಮುಂದಕ್ಕೆ ಹೋಗಿ ಪಾಕಿಸ್ತಾನದ ನಡವಳಿಕೆಯನ್ನು ಟೀಕೆ ಮಾಡ್ತಾರೆ. ಆ ನಂತರ ಸೋಫಿಯಾ ಖುರೇಷಿ ಅವರ ವಿಚಾರಕ್ಕೆ ಬರ್ತಾರೆ. ಸೋಫಿಯಾ ಖುರೇಷಿ ಅವರು ಪತ್ರಿಕಾಗೋಷ್ಠಿ ನಡೆಸೋದ್ರಲ್ಲ, ಸಿಂಧೂರ್, ಆಪರೇಷನ್ ಸಿಂಧೂರ್ ಬಗ್ಗೆ ವಿವರಣೆ ಕೊಡೋದಕ್ಕೆ ಭಾರತೀಯ ಸೇನೆಯ ಪರವಾಗಿ. ಆ ಸಂದರ್ಭದಲ್ಲಿ ಸೋಫಿಯಾ ಖುರೇಷಿ ಅವರನ್ನು ಒಂದಷ್ಟು ಹಿಂದುತ್ವವಾದಿಗಳು ಸಹ ಹೊಗಳ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ಪ್ರೊಫೆಸರ್ ಅಲಿ ಖಾನ್ ತಗೊಂಡ್ಬರ್ತಾರೆ. ಅದರ ಜೊತೆಗೆ ಒಂದು ಮಾತನ್ನು ಹೇಳ್ತಾರೆ, ನೀವು ಈಗ ಸೋಫಿಯಾ ಖುರೇಷಿ ಅವರನ್ನು ಇಷ್ಟು ಹೊಗಳ್ತಾ ಇದ್ದೀರಿ, ಅದೇ ಸಮುದಾಯದ ವ್ಯಕ್ತಿಗಳನ್ನು ಗುಂಪು ಹತ್ಯೆ ಮಾಡೋದು, ದೌರ್ಜನ್ಯ ಎಸಗೋದು, ಬುಲ್ಡೋಸರ್ ಬಿಟ್ಟು ಅವರ ಮನೆಗಳನ್ನು ಧ್ವಂಸ ಮಾಡೋದು ಹೋದಾಗ ನೀವು ಯಾಕೆ ಧ್ವನಿ ಆಗೋದಿಲ್ಲ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ಅಷ್ಟೇ ಸಾಕಿತ್ತು BJPಗೆ ಉರಿ ಎತ್ಕೊಳ್ಳೋಕ್ಕೆ. ಎಲ್ಲರೂ ಚೂ ಬಿಟ್ಟರು. ಒಬ್ಬ ನಾಯಕ ಯೋಗೇಶ್ ಚಟಾರಿ ಅಂತೆ, ಮಹಿಳಾ ಆಯೋಗದ ಅಧ್ಯಕ್ಷರಂತೆ, ಎಲ್ಲರೂ ಓಡಿ ಬಂದರು. ವಿತಿನ್ ಮಿನಿಟ್ಸ್ FIR ಆಗೋಯ್ತು ಪೊಲೀಸ್ ಸ್ಟೇಷನಲ್ಲಿ. ಹಿಂದೆ ಮುಂದೆ ಏನೂ ಇಲ್ಲ. ಆ ಪೋಸ್ಟಲ್ಲಿ ಅದೆಲ್ಲ ಇದೆಯಾ, ಆ FIR-ಅಲ್ಲಿ ಇವರು ಕಂಪ್ಲೇಂಟಲ್ಲಿ ಕೊಟ್ಟಿರುವಂತಹ ಅಂಶಗಳಿದ್ದಾವೆ ಅಂತ ಕೂಡ ಪೊಲೀಸರು ನೋಡಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ಗೆ ಅದು ಬಂತು. ಯಾಕೆಂದರೆ ನಿನ್ನೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ಸೋನಿಪತ್ ನ್ಯಾಯಾಲಯ ಕೊಡ್ತು. ಸುಪ್ರೀಂ ಕೋರ್ಟ್ಗೆ ಬಂದರು. ಅವರು ಹೈಕೋರ್ಟ್ಗೆ ಹೋಗಲಿಲ್ಲ, ಸೀದಾ ಸುಪ್ರೀಂ ಕೋರ್ಟ್ಗೆ ಬಂದರು. ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಅರ್ಜಿಯನ್ನು ಸ್ವೀಕರಿಸ್ತು. ಸುಪ್ರೀಂ ಕೋರ್ಟಲ್ಲಿ ಜಡ್ಜು ಅದನ್ನೇ ಕೇಳಿದ್ರು. ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ಮತ್ತು ಜಸ್ಟಿಸ್ N ಕೋಟಿಸಾರ್ ಸಿಂಗ್ ಅನ್ನುವಂಥವ್ರು ಇಬ್ಬರು ಸಹ ಆ ಪೀಠ, ಇಬ್ಬರ ಪೀಠ, ನ್ಯಾಯಮೂರ್ತಿಗಳ ಪೀಠ ಅದನ್ನೇ ಕೇಳ್ತು. ಯಾವ ಅಂಶ, ಯಾವ ಸಾಲು, ಯಾವ ಪದ ಆಕ್ಷೇಪಾರ್ಹವಾಗಿದೆ, ದೇಶದ ವಿರುದ್ಧ ಇದೆ, ಮಹಿಳೆಯರ ವಿರುದ್ಧ ಇದೆ, ಸೋಫಿಯಾ ಖುರೇಷಿ ಅವರ ವಿರುದ್ಧ ಇದೆ, ತೋರಿಸಿ ಅಂದರೆ ಆಗ ಸರ್ಕಾರಿ ವಕೀಲರು ಹೇಳ್ತಾರೆ, ನಾನು ಊರಲ್ಲಿರಲಿಲ್ಲ, ಅಫಿಡಿವಿಟ್ನ ಪೂರ್ತಿಯಾಗಿ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ ಅಂತ. ಅವರಿಗೂ ಗೊತ್ತಿಲ್ಲ. ಈ ಕಡೆ ಪೊಲೀಸರು ನೋಡೋಕ್ಕೆ ಹೋಗಲ್ಲ, ಯಾಕಂದರೆ ಮೇಲಿಂದ ಆರ್ಡ್ರ್ ಬಂದಿರುತ್ತೆ, FIR ಆಗಬೇಕು ಅಂದರೆ ಆಗಬೇಕಷ್ಟೇ. ಆಗಿದೆ. ಸುಪ್ರೀಂ ಕೋರ್ಟಿಗೆ ಬಂತು. ಸುಪ್ರೀಂ ಕೋರ್ಟ್ ಅವರು ಮಧ್ಯಂತರ ಜಾಮೀನನ್ನು ಕೊಟ್ಟು ಕಳಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಕೆಲವು ಅಬ್ಸರ್ವೇಷನ್ಗಳನ್ನು ಅಲಿ ಖಾನ್ ಅವರ ಮೇಲೆಯೂ ಸಹ ಮಾಡಿದೆ. ಏನಂತ ಮಾಡಿದೆ? ಇಂತಹ ನೀವು ಎತ್ತಿರೋ ವಿಚಾರ, ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಅದು ಎಲ್ಲ ಇದೆ, ನೀವು ಎತ್ತಬೋದು, ಅಂತಹ ವಿಚಾರಗಳನ್ನು ಕೇಳ್ಬೋದು, ಮಾತಾಡ್ಬೋದು, ಎಲ್ಲ ಇದೆ. ನೀವು ನಿಮ್ಮ ಬರಹದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ನೀವು ಯುದ್ಧ ವಿರೋಧಿ ಅನ್ನೋದು ಅದು ತುಂಬ ತಿಳುವಳಿಕೆ ಇರುವಂಥವ್ರು ಯೋಚನೆ ಮಾಡುವ ರೀತಿಯಲ್ಲಿ ಬರೆದಿದ್ದೀರಿ, ಅದೆಲ್ಲ ಫೈನ್. ಆದರೆ ಈ ಸಂದರ್ಭದಲ್ಲಿ ಆ ಹಿಂದೂ ಮುಸ್ಲಿಂ ಅದೆಲ್ಲ ಬೇಕಿತ್ತಾ ಅನ್ನುವ ಪ್ರಶ್ನೆಯನ್ನು ಮಾತ್ರ ಸುಪ್ರೀಂ ಕೋರ್ಟ್ ಇವತ್ತು ಕೇಳ್ತು ಅಲಿ ಖಾನ್ ಅವರನ್ನು. ಅದು ಬೇಕಿತ್ತಾ? ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನೀವು ಆ ಇಂಟರ್ನಲ್ ಫೈಟನ್ನು, ದೇಶದ ಒಳಗಿರುವಂತಹ ಜಗಳಗಳನ್ನು, ಕಿತ್ತಾಟಗಳನ್ನು ತರೋ ಅವಶ್ಯಕತೆ ಇತ್ತಾ? ಆ ಸನ್ನಿವೇಶದಲ್ಲಿ, ಆ ಸಂದರ್ಭದಲ್ಲಿ ಇತ್ತಾ? ಆಗಬೇಕಿತ್ತಾ ಆ ಸನ್ನಿವೇಶದಲ್ಲಿ ಅಂತ ಕೇಳಿದೆ. ಅದೊಂದು ಟೀಕೆಯನ್ನು ಅಲಿ ಖಾನ್ ಅವರ ಮೇಲೆ ಸುಪ್ರೀಂ ಕೋರ್ಟ್ ಮಾಡಿದೆ. ಅದರ ಹೊರತಾಗಿ ಇನ್ನೆಲ್ಲವೂ ಸಹ BJPಯ ದ್ವೇಷ ರಾಜಕಾರಣಕ್ಕೆ ಕಪಾಳ ಮೋಕ್ಷವೇ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ಕಡೆಯಿಂದ ಪ್ರೊಫೆಸರ್ ಅಲಿ ಖಾನ್ ಮೊಹಮ್ಮದಾಬಾದ್ ಅವರಿಗೆ ಇವತ್ತು ಮಧ್ಯಂತರ ಜಾಮೀನು ಸುಪ್ರೀಂ ಕೋರ್ಟ್ನಿಂದ ಸಿಕ್ಕಿದೆ. ಸೊ ತನಿಖೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಪ್ರಶ್ನೆಗಳು ಬಂದಾಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, 3 ಜನ IPS ಆಫೀಸರ್ಗಳ ತಂಡದ SITಯನ್ನು ರಚನೆ ಮಾಡ್ತಿದ್ದೀವಿ. ಆ IPS ಆಫೀಸರ್ಗಳು ದೆಹಲಿಯಿಂದ ಇರಬಾರದು, ಹರಿಯಾಣದಿಂದಲೂ ಇರಬಾರ್ದು,
ಬೇರೆ ರಾಜ್ಯಗಳದವರು ಆಗಿರಬೇಕಾಗ ಅಂತ ಹೇಳಿದೆ. ಸೊ 3 IPSಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಹರಿಯಾಣದ DGPಗೆ ಕೊಟ್ಟಿದ್ದಾರೆ. ಅವರು ಅದರ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಬಟ್ ಅವರು ಯಾರೂ ಕೂಡ IPS ಆಫೀಸರ್ಗಳು ದೆಹಲಿಯವರಾಗಿರಬಾರ್ದು, ಹರಿಯಾಣದವರಾಗಿರಬಾರ್ದು. ಇದು ಕೋರ್ಟ್ನ ಸ್ಪಷ್ಟವಾದಂತಹ ನಿಯಮ. ಸೊ ನೋಡೋಣ ಮುಂದಕ್ಕೆ ವಿಚಾರಣೆ ಏನಾಗುತ್ತೆ, ಎಲ್ಲಿ ಯಾವ ರೀತಿ ಇವರು ಪೊಲೀಸರು ಅಥವಾ ಈ ದೂರು ಕೊಟ್ಟಿರೋರು ನಿರೂಪಿಸ್ತಾರೆ, ಯಾವ ಪಾಯಿಂಟ್, ಯಾವ ಸಾಲು, ಯಾವ ಪದ ಅವಹೇಳನಕಾರಿಯಾಗಿದೆ ದೇಶಕ್ಕೆ, ಸೈನ್ಯಕ್ಕೆ ಅಥವಾ ಮಹಿಳೆಯರಿಗೆ, ಯಾಕೆಂದರೆ ಅಲ್ಲಿ ಇಲ್ಲ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.